ಸೊ ಶವಾಸನ, ಶವ ಆಸನ ಅಂತಂದ್ರೆ ಶವ ಅಂದ್ರೆ ಶವ ತರ ಇರೋದು, ಆಸನ ಅಂದ್ರೆ ಭಂಗಿ ಅಂತ ಅರ್ಥ. ಸೊ ಶವದ ಭಂಗಿ ಅಂತ. ಈಗ ನಾವು ಶವಾಸನದಾಗ ಮಲ್ಕೋತೇವಲ್ರಿ, ಸೊ ಮಲ್ಕೊಂಡಾಗ ಶವದ ರೀತಿ ನಾವು ಇಲ್ಲೇ ಕಾಣ್ತೇವಿ. ಸೊ ಇಲ್ಲೇ ಈ ಆಸನ ನನ್ನ ಪ್ರಕಾರ ಬಾಳ ಸರಳನು ಐತಿ ಮತ್ತ ಕಠಿಣ ಐತಿ. ಸೊ ಸರಳ ಯಾಕ್ರಿ ಅಂತಂದ್ರ, ಸೊ ನಾವೇನು ಮಲ್ಕೋತೇವಿ, ಸೊ ಮಲ್ಕೊಳ್ಳೋದು ಸರಳ. ಆಮೇಲೆ ಕಠಿಣ ಯಾಕಂತಂದ್ರ, ಸೊ ಮಲ್ಕೊಂಡಾಗ ನಮ್ಮ ಉಸಿರಾಟದ ಕಡೆ ಗಮನ ಹರಿಸ್ಬೇಕ್ರಿ. ನಾವು ಕೈ ಕಾಲು ಅಳಿಸ್ಕೊಂಗ್ಲ, ಕೈ ಏನು ಅಲ್ಲಾಡ್ಸೋಂಗ್ಲ, ಉಸಿರಾಟ ಕಡೆ ಗಮನ ಹರಿಸ್ತೇವಿ. ಮತ್ತ ನಮ್ಮ ಮನಸ್ಸಿನ ಮಾತುಗಳನ್ನ, ಆಲೋಚನೆಗಳನ್ನೆಲ್ಲ ಏನ್ ಮಾಡ್ತೇವಿ ಅಂತಂದ್ರ ಮ್ಯೂಟ್ ಮಾಡ್ತೇವಲ್ರಿ. ಅದಕ್ಕೆ ಕಠಿಣ ಆಸನ ಇದು. ಸೊ ಮೊದ್ಲು ಯಾವ ರೀತಿ ಶವಾಸನ ಸರಿಯಾಗಿ ಮಾಡೋದನ್ನ ತಿಳ್ಕೊಳ್ಳೋಣ್ರಿ. ಸೊ ಮಲ್ಕೊಳ್ಳೋದ್ರಿ. ಮಲ್ಕೋತೀರಿ. ಮಲ್ಕೊಂಡಾದ್ಮೇಲೆ ಎರಡೂ ಕಾಲುಗಳನ್ನ ಸ್ವಲ್ಪ ಅಗಲಬೇಕು, ಭಾಳ ಅಗಲಲ್ಲ. ಸೊ ನಿಮ್ ಮ್ಯಾಟಿನ ತೂದು ಏನೈತಲ್ಲ ಅಲ್ಲಿ ತನ ಇದ್ರೆ ಸಾಕು. ಸೊ ಕಾಲುಗಳನ್ನ ಅಗಲು ಮಾಡ್ತೀರಿ ಫಸ್ಟ್. ಆಮೇಲೆ ಕಾಲಿನ ಪಾದಗಳನ್ನ ಹೊರಮುಖವಾಗಿ ಚಾಚಿರ್ಬೇಕ್ರಿ ಇಲ್ಲಿ. ಆಮೇಲೆ ನಿಮ್ಮ ದೇಹವನ್ನೆಲ್ಲ ಲೂಸ್ ಬಿಡ್ರಿ. ಕೈ ಆತು, ಕಾಲಾತು, ಉಸಿರಾತು ಯಾವುದನ್ನು ಗಟ್ಟಿ ಇಡಾಕ್ ಹೋಗ್ಬೇಡ್ರಿ. ಸೊ ಎಲ್ಲ ಲೂಸ್ ಆಗಿರ್ಲಿ. ನಂತರ ನಿಮ್ಮ ಕೈಗಳು ಯಾವ ರೀತಿ ಇರ್ಬೇಕಂತಂದ್ರ ನಿಮ್ಮ ದೇಹದ ಬಾಜುಕಿರ್ಬೇಕು, ಅಲ್ಲಿಂದ ಸ್ವಲ್ಪ ದೂರ ಇರ್ಲಿ. ಆಮೇಲೆ ಕೈಗಳು ಮೇಲ್ಮುಖವಾಗಿರ್ಬೇಕ್ರಿ ಇಲ್ಲಿ. ಸೊ ಆಕಾಶನ ನೋಡ್ತಾ ಇರ್ಬೇಕು ಕೈಗಳು. ಆಮೇಲೆ ಬೆನ್ನು ಪೂರ್ತಿಯಾಗಿ ನೆಲಕ್ಕೆ ಹತ್ತಿರ್ಲಿ. ನಂತರ ನಿಮ್ಮ ಕತ್ ಹೆಂಗಿರ್ಬೇಕಂತಂದ್ರ ಸೆಂಟರ್ ಆದ್ರೂ ಇರ್ಲಿ, ಅಥವಾ ರೈಟ್ ಸೈಡ್ ಆದ್ರೂ ಇರ್ಲಿ, ಅಥವಾ ಲೆಫ್ಟ್ ಆದ್ರೂ ಇಟ್ಕೋಬಹುದು ನೀವು. ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸತ್ತಲ್ಲ, ಸೊ ಆ ಸ್ಥಿತಿಯೊಳಗ ನಿಮ್ಗೆ ಕತ್ತಿರ್ಲಿ. ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನ ಮುಚ್ತೀರಿ. ಕಣ್ಣುಗಳನ್ನ ಮುಚ್ಚಿದ್ಮೇಲೆ ದೀರ್ಘವಾಗಿ ಉಸಿರು ತಗೋರಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಿರ್ತೀರಿ. ನಂತರ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿರಿ. ಯಾವಾಗ ಉಸಿರು ತಗೊಳತ್ತೀರಿ ಮೂಗಿನಿಂದ, ಮತ್ತೆ ಯಾವಾಗ ಉಸಿರನ್ನ ಹೊರಗೆ ಹಾಕತ್ತೀರಿ ಅನ್ನೋದ್ರ ಕಡೆ ಗಮನ ಇರಲಿ. ನಂತರ ನಿಮ್ಮ ನಾಭಿ ಅಂದ್ರ ನಿಮ್ಮ ಹೊಟ್ಟೆ ಕಡೆ ಗಮನ ಹರಿಸ್ರಿ. ಸೊ ನೀವು ಉಸಿರು ತಗೊಂಡಾಗ ಯಾವಾಗ ಹೊಟ್ಟೆ ಉಬ್ಬಾಕತ್ತೈತಿ, ಉಸಿರು ಬಿಟ್ಟಾಗ ಹೊಟ್ಟೆ ಕುಗ್ಗಾಕತ್ತೈತಿ ಇಲ್ಲ, ಸೊ ಯಾವಾಗ ಉಬ್ಬತೈತಿ ಯಾವಾಗ ಕುಗ್ಗತೈತಿ ಅನ್ನೋದ್ರ ಕಡೆ ಗಮನ ಹರಿಸ್ತೀರಿ. ನಂತರ ಏನ್ ಮಾಡ್ತೀರಿ, ಫಸ್ಟ್ ಉಸಿರಾಟ ಕಡೆ ಗಮನ ಹರಿಸಿದ್ರಿ, ಆಮೇಲೆ ಹೊಟ್ಟೆ ಕಡೆ ಗಮನ ಹರಿಸ್ತೀರಿ. ಆಮೇಲೆ ಏನ್ ಮಾಡ್ತೀರಿ ಅಂತಂದ್ರ ನಿಮ್ಮ ಕಾಲಿನ ತುದಿ ಬೆರಳಿಂದ ಹಿಡಿದು ನಿಮ್ಮ ತಲೆಯವರೆಗೂ ಎಲ್ಲ ದೇಹದ ಭಾಗದ ಕಡೆ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಂತ ಹೋಗ್ತೀರಿ. ಉದಾಹರಣೆಗೆ ಈಗ ನಿಮ್ ಕಾಲಿನ ಬೆರಳ ಕಡೆ ಹೋದ್ವಿ ಅಂತಂದ್ರ, ಸೊ ಕಾಲಿನ ಬೆರಳ ಕಡೆ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದು ಅಲ್ಲಿ ಏನಾಗತೈತಿ ಅಂತ. ಆಮೇಲೆ ನಿಮ್ಮ ಪಾದದ ಕಡೆ ಬರ್ರಿ, ಆಮೇಲೆ ಹಿಂಬಡದ ಕಡೆ, ಆಮೇಲೆ ಕಾಲು, ಮೀನು ಕಂಡುಗಳು, ತೊಡೆ ಭಾಗ, ಹೊಟ್ಟೆ ಭಾಗ, ನಂತರ ಸೊಂಟದ ಸುತ್ತಲೂ, ಬೆನ್ನಿನ ಕಡೆ, ನಿಮ್ಮ ಶೋಲ್ಡರ್ ಕಡೆ, ಆಮೇಲೆ ನಿಮ್ಮ ಕೈಗಳ ಕಡೆ, ಆಮೇಲೆ ನಿಮ್ಮ ಕುತ್ತಿಗೆ ಕಡೆ, ಆಮೇಲೆ ನಿಮ್ಮ ಮುಖದ ಎಲ್ಲ ಅಂಗಾಂಗಗಳ ಕಡೆ ಈ ರೀತಿ ಮನಸ್ಸನ್ನ ಕೇಂದ್ರೀಕರಿಸ್ಕೊಂತ ಬರ್ತೀರಿ. ಸೊ ಎಲ್ಲ ದೇಹದ ಭಾಗದ ಮೇಲೆ ಕೇಂದ್ರೀಕರಿಸ್ಕೊಂತ ಬಂದ ಮೇಲೆ ಮತ್ತೆ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ಸೊ ಅಲ್ಲಿ ಇನ್ನೊಂದ್ ಸ್ವಲ್ಪ ಹೊತ್ತು ಉಸಿರಾಟದ ಕಡೆ ಗಮನ ಹರಿಸಿದಾದ್ಮೇಲೆ ಮತ್ತೆ ಅಲ್ಲಿಗೆ ನಿಮ್ಮ ಶವಾಸನ ರಿಲ್ಯಾಕ್ಸ್ ಅಂದ್ರೆ ನಿಮ್ಮ ದೇಹ ಮನಸ್ಸನ್ನ ಎಲ್ಲಾನು ಶಾಂತಗೊಳಿಸಿದ್ರಿ ಅಲ್ಲಿ. ಸೊ ಎಲ್ಲಾನು ಶಾಂತಗೊಳಿಸಿದಾದ್ಮೇಲೆ ಈಗ ಹೇಳ್ಬೇಕು ನೀವು. ಸೊ ಹೇಳ್ಬೇಕಂದಾಗ ಏನ್ ಮಾಡ್ತೀರಿ ಅಂತಂದ್ರ ನಿಧಾನವಾಗಿ ಕಣ್ಣುಗಳನ್ನ ತೆರಿತೀರಿ. ಕಣ್ಣುಗಳನ್ನ ತೆರೆದು ಎರಡು ಕಾಲುಗಳನ್ನ ಜೋಡಿಸ್ಕೋತೀರಿ. ಜೋಡಿಸ್ಕೊಂಡು ಕೈಗಳನ್ನ ನಿಮ್ಮ ಬಾಜುಕ್ ತಗೊಂಡ್ಬರ್ತೀರಿ. ಆಮೇಲೆ ಎರಡೂ ಕೈಗಳನ್ನ ನಿಮ್ಮ ತಲೆ ಹಿಂದೆ ತೊಗೊಂಬರ್ರಿ. ಇಲ್ಲ ಹಿಂದ ಕೈ ಜಗ್ರಿ. ಆಮೇಲೆ ಮುಂದ ಪಾದಗಳನ್ನ ಸ್ಟ್ರೆಚ್ ಮಾಡ್ರಿ. ಸೊ ಈ ರೀತಿ ಸ್ಟ್ರೆಚ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ದೇಹ ಪೂರ್ತಿ ಸ್ಟ್ರೆಚ್ ಆತಿರಲಿ. ಸೊ ಇಲ್ಲಿ ಸ್ಟ್ರೆಚ್ ಆದ್ಮೇಲೆ ಮತ್ತೆ ಏನ್ ಮಾಡ್ತೀರಿ, ಎರಡು ಕೈಗಳನ್ನ ಮುಂದೆ ತಗೊಂಡ್ ಬರ್ರಿ. ಆಮೇಲೆ ಬಲಗೈನ ಹಿಂದೊಯ್ತೀರಿ, ಎಡಗಾಲನ್ನ ಫೋಲ್ಡ್ ಮಾಡ್ತೀರಿ. ಫೋಲ್ಡ್ ಮಾಡಿ ನಿಮ್ಮ ಬಲಗಡೆ ತಿರ್ಕೋತೀರಿ.
ಸೊ ನಿಮ್ಮ ಬಲಗೈ ಮೇಲೆ ತಲೆ ಇರಲಿ, ಇನ್ನೊಂದು ಕೈ ನಿಮ್ಮ ಕಾಲಿನ ಮೇಲೆ ಇರ್ತೈತಿ. ಸೊ ಇದರ ಸ್ಥಿತಿ ಒಳಗೆ ಏನ್ ಮಾಡ್ತೀರಿ ಅಂತಂದ್ರೆ ಸೊ 5 ರಿಂದ 10 ಸೆಕೆಂಡ್ ಇರ್ತೀರಿ. ಸೊ ಒಮ್ಮೆ ಹಿಂಗ ಮಲ್ಕೊಂಡ್ಕೊಳ್ಳೆ ಒಮ್ಮೆ ಎದ್ದು ಹೇಳಕ್ ಹೋಗ್ಬೇಡ್ರಿ. ಸೊ ಇಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಿ. ಇಲ್ಲಿ ರಿಲ್ಯಾಕ್ಸ್ ಮಾಡಿದ್ಮೇಲೆ ಎಡಗೈಯಿಂದ ನೆಲಕ್ಕೆ ಪ್ರೆಸ್ ಮಾಡಿ ನಿಧಾನವಾಗಿ ಎದ್ದು ಕೂತ್ಕೋತೀರಿ. ಸೊ ಇದು ಶವಾಸನ ಸ್ಥಿತಿಯೊಳಗೆ ಸರಿಯಾದ ಕ್ರಮದಲ್ಲಿ ಹೋಗೋದು ಮತ್ತು ಸರಿಯಾದ ಕ್ರಮದಲ್ಲಿ ಎದ್ದೇಳು ರೀತಿ ರೀ ಇದು. ಯೂಶ್ವಲಿ ನಾವು ಶವಾಸನ ಸ್ಥಿತಿ ಅಂತಂದ್ರೆ ಏನ್ ತಿಳ್ಕೊಂಡೇವೆ ಅಂತಂದ್ರೆ ಸೊ ಮಲ್ಕೊಂಡ್ ಬಿಡೋದು ಅಂತ ಅನ್ಕೊಂಡಿವ್ರಿ. ಏನು ಆಸನಗಳನ್ನು ಮಾಡ್ತೀವಲ್ಲ ಸೊ ಆಸನಗಳಾದ್ಮೇಲೆ ಮಲ್ಕೊಂಡ್ ಬಿಡೋದು ಅಂತ ತಿಳ್ಕೊಂಡಿವಿ. ಆದ್ರೆ ಇಲ್ಲೇನ್ ಮಾಡ್ತೇವೆ ಅಂತಂದ್ರೆ ನಾವು ಮಲ್ಕೊಂಡಿರುವಾಗ ಏನ್ ಮಾಡ್ತೇವ್ರಿ ಅಂತಂದ್ರೆ ಇಲ್ಲಿ ನಿದ್ದೆ ಹಚ್ಚಂಗಿಲ್ರಿ ನಾವು. ಸೊ ನಿದ್ದೆ ಹಚ್ಚಂಗಿಲ್ಲ. ಆಮೇಲೆ ನಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿರ್ತೇವೆ, ನಮ್ಮ ಆಲೋಚನೆಗಳನ್ನೆಲ್ಲ ಮ್ಯೂಟ್ ಮಾಡಿರ್ತೇವೆ ಇಲ್ಲೇ. ಆಮೇಲೆ ಇದರಿಂದ ಏನಾಗ್ತೈತೆ ಅಂತಂದ್ರ ನಮ್ದು ಉಪಪ್ರಜ್ಞೆ ಏನೈತಲ್ರಿ, ಸೊ ಉಪಪ್ರಜ್ಞೆಯನ್ನ ಸಂಪರ್ಕಿಸಕ ಸಹಾಯ ಮಾಡ್ತೈತೆ. ಉಪಪ್ರಜ್ಞೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಸಂಪರ್ಕ ಮಾಡಕ ಸಹಾಯ ಮಾಡ್ತೈತಿ ಈ ಆಸನ. ಈ ಆಸನದಿಂದ ಏನೇನ್ ಲಾಭಗಳಿದಾವ ಅಂತಂದ್ರೆ ಸೊ ಮಧುಮೇಹ ನಿಯಂತ್ರಣ ಮಾಡುವಲ್ಲಿ ಬಹಳ ಪ್ರಯೋಜನಕಾರಿ ಐತ್ರಿ ಇದು. ಯಾಕ್ರಿ ಅಂತಂದ್ರೆ ಸೊ ನಮ್ಮಲ್ಲಿ ಏನ ಒಂದು ಅಂಗಾಂಶ ಐತೆ, ಹೈಪೋಕ್ಸಿಯಾ ಅನ್ನೋ ಅಂಗಾಂಶ ಐತಿ. ಸೊ ಈ ಅಂಗಾಂಶ ಏನ್ ಮಾಡ್ತೈತೆ ಅಂತಂದ್ರೆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋ ಅಂಗಾಂಶ ಇದು. ಸೊ ಈ ಅಂಗಾಂಶದಿಂದ ಆಮ್ಲಜನಕ ಬಿಡುಗಡೆ ಆಗ್ತೈತ್ರಿ. ಶವಾಸನ ಸ್ಥಿತಿ ಒಳಗಿದ್ದಾಗ ಆಮ್ಲಜನಕ ಬಿಡುಗಡೆ ಮಾಡೋದ್ರಿಂದ ರಕ್ತದಲ್ಲಿನ ಗ್ಲುಕೋಸ್ ಲೆವೆಲ್ ಏನಾಕೈತಿ ಇಳಿಕೆ ಆಕೈತಿ, ಇನ್ಸುಲಿನ್ ಲೆವೆಲ್ ಹೆಚ್ಚಿಗೆ ಆಗ್ತೈತಿ. ಸೊ ಅವಾಗ ಮಧುಮೇಹ ನಿಯಂತ್ರಣ ಆಗ್ತೈತಿ. ಆಮೇಲೆ ಖಿನ್ನತೆ, ಒತ್ತಡ, ಆತಂಕ ಕೂಡ ಕಡಿಮೆ ಆಕೈತಿ. ಸೊ ಯಾವ ರೀತಿ ಅಂತಂದ್ರೆ ಈ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಐತ್ರಿ. ಸೊ ಶವಾಸನ ಸ್ಥಿತಿ ಒಳಗಿದ್ದಾಗ ಕಾರ್ಟಿಸೋಲ್ ಹಾರ್ಮೋನ್ ಏನ್ ಮಾಡ್ತೈತೆ ಅಂತಂದ್ರ ಸೊ ಒತ್ತಡವನ್ನ ಕಡಿಮೆ ಬಿಡುಗಡೆ ಮಾಡೋದ್ರಿಂದ ಖಿನ್ನತೆ, ಆತಂಕ, ಒತ್ತಡ ಕಡಿಮೆ ಆಗ್ತೈತಿ. ಸೊ ಶವಾಸನ ಮಾಡೋದ್ರಿಂದ ತಲೆನೋವು ಕೂಡ ನಮ್ಗೆ ಹೋಗ್ತೈತಿ. ಬಾಳ ಮಂದಿ ತಲೆನೋವು ಅಂತಿರ್ತಾರ್ರಿ, ತಲೆನೋವು ಕೂಡ ಹೋಗ್ತೈತಿ. ಯಾಕಂತಂದ್ರ ಯಾವ ರೀತಿ ಅಂತಂದ್ರಿ ಸೊ ಈಗ ನಾವು ಮಲ್ಕೊಂಡಿರ್ತೀವಿ. ಸೊ ಮಲ್ಕೊಂಡ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಆಳವಾದ ಉಸಿರಾಟವನ್ನು ಮಾಡ್ತಿರ್ತೇವೆ ಮತ್ತೆ ನಮ್ಮ ಉಸಿರಾಟದ ಮೇಲೆ ನಾವು ಕೇಂದ್ರೀಕರಿಸಿರ್ತೀವಿ. ಸೊ ಈಗ ಆಳವಾದ ಉಸಿರಾಟ ಮಾಡೋದ್ರಿಂದ ಏನಾಕೈತಿ ಅಂತಂದ್ರೆ ಸೊ ಮೆದುಳಿಗೆ ಆಮ್ಲಜನಕ ಜಾಸ್ತಿ ಹೋಗ್ತೈತಿ. ಸೊ ಜಾಸ್ತಿ ಹೋಗೋದ್ರಿಂದ ತಲೆನೋವು ಕೂಡ ಇಲ್ಲೇ ಕಡಿಮೆ ಆಗ್ತೈತಿ. ನಿದ್ರಾಹೀನತೆ ಇದ್ರು ಕೂಡ ಅವ್ರಿಗೂ ಕೂಡ ಚಲೋ ನಿದ್ದೆ ಬರ್ತೈತ್ರಿ ಈ ಶವಾಸನ ಮಾಡೋದ್ರಿಂದ. ಸೊ ಯಾಕಂತಂದ್ರೆ ನೋಡ್ರಿ ನಾವಿಲ್ಲೀಗ ಸ್ನಾಯುಗಳನ್ನ ವಿಸ್ತರಿಸಿ ಮಾಡೋ ಆಸನಗಳನ್ನ, ಆಮೇಲೆ ಒತ್ತಡ ಬಿಡುಗಡೆ ಮಾಡೋ ಆಸನಗಳನ್ನ ಮಾಡಿದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಶವಾಸನ ಸ್ಥಿತಿಗೆ ಹೋಗ್ತೀವಿ. ಸೊ ಶವಾಸನ ಸ್ಥಿತಿಗೆ ಹೋದಾಗ ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಸೊ ದೇಹದ ಒತ್ತಡ ಎಲ್ಲ ಕಡಿಮೆಯಾಗಿ ಆಯಾಸ ಕಡಿಮೆ ಆಗೋದ್ರಿಂದ ಸೊ ಇಲ್ಲಿ ನಿದ್ದೆ ನಮಗ ಚಲೋ ಬರ್ತೈತ್ರಿ. ಆಮೇಲೆ ಆಧ್ಯಾತ್ಮಿಕ ಜಾಗೃತಿ ಮತ್ತ ಉಪಪ್ರಜ್ಞೆಯ ಅರಿವು ನಮ್ಗ ಮೂಡ್ತೈತಿ. ಗಮನ, ಏಕಾಗ್ರತೆ, ಸ್ಮರಣೆ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗ್ತೈತ್ರಿ. ನರಮಂಡಲ ಕೂಡ ಶಾಂತಗೊಳ್ತೈತಿ. ಶವಾಸನ ಮಾಡೋದ್ರಿಂದ ಮನಸ್ಸು, ದೇಹ ಮತ್ತು ಆತ್ಮದ ಸಮಗ್ರ ಸಾಮರಸ್ಯವನ್ನ ಕೂಡ ಬೆಳೆಸಾಕ ಸಹಾಯ ಮಾಡ್ತೈತಿ. ಆಮೇಲೆ ನರ ಸಮಸ್ಯೆ, ಅಸ್ತಮ, ಮಧುಮೇಹ, ಮಲಬದ್ಧತೆ, ಅಜೀರ್ಣ ಈ ಕಾಯಿಲೆಗಳಿಂದ ಬಳಲ್ತಿರೋರಿಗೆ ಈ ಶವಾಸನ ಬಹಳ ಪ್ರಯೋಜನಕಾರಿ ಆಗೈತಿ. ಶವಾಸನವನ್ನ ಯಾರು ಮಾಡಬಾರ್ದು ಅಂತಂದ್ರೆ ಸೊ ಬೆನ್ನು ನೋವು ಭಾಳ ಇರ್ತೈತಿ. ಅಂದ್ರೆ ಈಗ ಡಾಕ್ಟರ್ ಹೇಳ್ತಾರ ನೋಡ್ರಿ ಬೆನ್ನಿನ ಮೇಲೆ ಮಲ್ಕೋಬೇಡ್ರಿ ನೀವು ಅಂತ ಹೇಳಿ. ಸೊ ಅಂಥವ್ರು ಮಾತ್ರ ಶವಾಸನವನ್ನ ಅವಾಯ್ಡ್ ಮಾಡ್ರಿ. ಸೊ ಶವಾಸನವನ್ನ ಸರಿಯಾದ ಕ್ರಮದಲ್ಲಿ ಮಾಡ್ರಿ ಮತ್ತು ಸರಿಯಾದ ಕ್ರಮದಲ್ಲಿ ಹೇಳೋದ್ರ ಮೂಲಕ ಲಾಭಗಳನ್ನ ಪಡ್ಕೋರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ. ನಮಸ್ತೆ.